ಏನಿದು ಪಿಂಕ್ ಟ್ಯಾಕ್ಸ್? ಆಕ್ಚುಲಿ ಇದ್ಯಾವ್ದು ಗುರು ಹೊಸ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದೆಯಾ? ನಮಗೆ ಗೊತ್ತಿರೋದು GST ಇನ್ಕಮ್ ಟ್ಯಾಕ್ಸ್ ಒಂದೇನೆ. ನಿರ್ಮಲಾ ಸೀತಾರಾಮನ್ ಏನಾದ್ರು ಹೊಸ ಟ್ಯಾಕ್ಸ್ ತಂದ್ರ ಗುರು ಅಂತ ಅನ್ಕೊಂಡಿದ್ರೆ ಶಾಪ್ ಆಯ್ತಾ? ಈ ಪಿಂಕ್ ಟ್ಯಾಕ್ಸ್ ನಮ್ಮ ಇಂಡಿಯಾದಲ್ಲಿ ಮಾತ್ರ ಇಲ್ಲ, ಇಡೀ ಜಗತ್ತಲ್ಲೇ ಇದೆ. ಅಂದ್ರೆ ಹೆಣ್ಮಕ್ಳು ಯೂಸ್ ಮಾಡೋ ಪ್ರಾಡಕ್ಟ್ ಗಂಡ್ ಮಕ್ಳು ಯೂಸ್ ಮಾಡೋದಕ್ಕಿಂತ ಡಬಲ್ ಇರುತ್ತೆ. ಇದನ್ನೇ ಪಿಂಕ್ ಟ್ಯಾಕ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ಗೆ ನೀವೇ ಹೋಗಿ ಅಮೆಝಾನ್ ಅಲ್ಲಿ ಸರ್ಚ್ ಮಾಡಿ ಮೆನ್ ರೇಸರ್ಸ್ ಅಂತ 5 ರೇಸರ್ಗಳು 78 ರೂಪಾಯಿಗೆ ಸಿಗ್ತಾ ಇದೆ. ಅದೇ ವುಮೆನ್ ರೇಸರು ಒಂದಕ್ಕೆ 89 ರೂಪಾಯಿ ಇದೆ. 5ಕ್ಕೆ 78 ರೂಪಾಯಲ್ಲಿ, ಒಂದಕ್ಕೆ 89 ರೂಪಾಯಲ್ಲಿ. ನೀವೇ ಯೋಚನೆ ಮಾಡಿ. ಇಷ್ಟೇ ಅಲ್ಲ, ನೀವು ಸಲೂನ್ಗೆ ಹೋದ್ರೆ ಗಂಡ್ ಮಕ್ಳು ಹೋದ್ರೆ 150 ರೂಪಾಯಿ 200 ರೂಪಾಯಿನಲ್ಲಿ ಮುಗಿದೋಗುತ್ತೆ. ಅದೇ ಹೆಣ್ಮಕ್ಳು ಹೋದ್ರೆ 1000 ರೂಪಾಯಿ 1500 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಇದೊಂದೇ ಪ್ರಾಡಕ್ಟ್ ಅಲ್ಲ, ಪ್ರತಿ ಒಂದು ಪ್ರಾಡಕ್ಟ್ ಅಲ್ಲೂ ಹೆಣ್ಮಕ್ಳು ಪ್ರೀಮಿಯಂನ ಪೇ ಮಾಡ್ತಾರೆ. ಯಾಕಂದ್ರೆ ಗಂಡ್ ಮಕ್ಳು ಅವ್ರ ಬ್ಯೂಟಿ ಮೇಲೆ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ, ಹೆಣ್ಮಕ್ಳು ತುಂಬಾ ತಲೆ ಕೆಡಿಸ್ಕೊಳೋದ್ರಿಂದ ಬ್ರ್ಯಾಂಡ್ ಏನ್ ಮಾಡ್ತಾರೆ, ಅವ್ರಿಗೆ ಪ್ರೀಮಿಯಂನ ಆಡ್ ಮಾಡಿ ಗಂಡ್ ಮಕ್ಳಿಗಿನ್ನ ಜಾಸ್ತಿ ಹೆಣ್ಮಕ್ಳಿಗೆ ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಬ್ಯೂಟಿ ಮೇಲಿರೋ ಕೇರ್ ಇಂದ. ಬಿಸ್ನೆಸ್ ಅಂದ್ರೇನೆ ಹಂಗೆ, ಯಾರಿಗೆ ಜಾಸ್ತಿ ನೀಡಿದೆ ಅವ್ರಿಗೆ ಜಾಸ್ತಿ ಚಾರ್ಜ್ ಮಾಡ್ತಾರೆ, ಯಾರಿಗೆ ನೀಡಿಲ್ಲ ಅವ್ರಿಗೆ ಕಮ್ಮಿ ಚಾರ್ಜ್ ಮಾಡ್ತಾರೆ.